ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರೌಡಿ ಶೀಟರ್ ಮೇಲೆ ಸಿನಿಮಾ ರೀತಿಯಲ್ಲಿ ಅಟ್ಯಾಕ್ ಆಗಿದೆ. ಕಳೆದ 24ನೇ ತಾರೀಕು ನಡೆದಿರುವಂತಹ ಘಟನೆ. ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಲಾಂಗು ಮಚ್ಚುಗಳಿಂದ ಏಕಾಏಕಿಯಾಗಿ ದಾಳಿ ಮಾಡಿ ಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ಇದು. ರೌಡಿ ಶೀಟರ್ ಮಂಜುನಾಥನ ಸ್ಥಿತಿ ತುಂಬಾ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಈತ ರೌಡಿ ಶೀಟರ್ ಮಂಜುನಾಥ ರಾಜಿ ಸಂಧಾನಕ್ಕೆ ಅಂತೇಳಿ ಒಂದು ಹೋಟೆಲ್ಗೆ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ರಾಜಿ ಸಂಧಾನಕ್ಕಾಗಿ ಮಾತುಕತೆಗೆ ಅಂತೇಳಿ ಟೇಬಲ್ ಮೇಲೆ ಕೂತಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ 4 ರಿಂದ 5 ಜನ ಒಳಗ್ನುಗ್ತಾರೆ. ಮಾರಕಾಸ್ತ್ರಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಯಾವ ರೀತಿ ಡೆಡ್ಲಿ ಅಟ್ಯಾಕ್ ಆಗಿದೆ ಅನ್ನುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹತ್ಯೆಗೆ ಯತ್ನ ನಡೆದಿದೆ. ಸಾರ್ವಜನಿಕರಿರುವಂತಹ ಸಂದರ್ಭದಲ್ಲಿಯೇ ಹಗಲೇ ನಡೆದಿರುವಂತಹ ಹತ್ಯೆಯ ಯತ್ನ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಯಾರು ಅಟ್ಯಾಕ್ ಮಾಡಿದವರು, ಜೊತೆಗೆ ಏನಿದು ರಾಜಿ ಸಂಧಾನದ ಸಭೆ, ಏನ್ ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ್, ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸಾದಳ್ಳಿ ಗೇಟ್ನ ಖಾಸಗಿ ಹೋಟೆಲ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಕಳೆದ 24ರ ಸಂಜೆ ರೌಡಿ ಶೀಟರ್ ಮಂಜುನಾಥ್ ಎಂಬುವರನ್ನ ಸಂಧಾನ ಮಾಡುವ ರಾಜಿ ಸಂಧಾನಕ್ಕೆ ಅಂತ ಮತ್ತೊಬ್ಬ ರೌಡಿ ಶೀಟರ್ ಆ ಹೋಟೆಲ್ಗೆ ಕರೆದಿರ್ತಾನೆ. ಆ ಸಂದರ್ಭದಲ್ಲಿ ರೌಡಿ ಶೀಟರ್ ಮಂಜುನಾಥ್ ಏನಿದಾನೆ ಅಲ್ಲ ಹೋಟೆಲ್ ಅಲ್ಲಿ ಅವರಿಗಾಗಿ ವೆಯ್ಟ್ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಹೋಟೆಲ್ಗೆ ನುಗ್ಗಿದಂತ ದುಷ್ಕರ್ಮಿಗಳೇನಿದ್ರು ಲಾಂಗು ಮಚ್ಚು ಹಿಡ್ಕೊಂಡು ನೇರವಾಗಿ ಮಂಜುನಾಥ್ ಮೇಲೆ ಅಟ್ಯಾಕ್ ಮಾಡುವಂತದ್ದು. ಅಟ್ಯಾಕ್ ಮಾಡಿದಂತ ವೇಳೆಯಲ್ಲಿ ರೌಡಿ ಶೀಟರ್ ಮಂಜುನಾಥ್ ತಪ್ಪಿಸ್ಕೊಳ್ಳುವಂತ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಬಿಡದೇನೆ ಹಲ್ಲೆ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಗ್ರಾಹಕರು ಕೂಡ ಇದ್ರು. ಎಲ್ಲರೂ ಕೂಡ ಭಯಭೀತರಾಗಿ ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು. ಆ ಹಲ್ಲೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಪರಿಣಾಮವಾಗಿ ರೌಡಿ ಶೀಟರ್ ಮಂಜುನಾಥ ಕೈ ಕೂಡ ಕಟ್ಟಾಗಿದೆ, ಮತ್ತೆ ಗಂಭೀರವಾಗಿ ಆತ ಕೂಡ ಗಾಯಗೊಂಡಿದ್ದಾನೆ. ಪೊಲೀಸರು ಕೂಡ ಈ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂತದ್ದು. ಆಪೋಸಿಟ್ ಆ ರೌಡಿ ಶೀಟರ್ ಯಾರಿದ್ರು ಆತ ಆ ರಾಜಿ ಸಂಧಾನಕ್ಕೆ ಕರೆದು ಈ ರೀತಿ ಅಟ್ಯಾಕ್ ಮಾಡಿಸಿದ ಅನ್ನೋದು ಮಾಹಿತಿ ಮಾತ್ರ ಸಿಕ್ಕಿದೆ. ಆದ್ರೆ ಆ ರೌಡಿ ಶೀಟರ್ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಇನ್ನೂ ಕೂಡ ಆತನ ಬಂಧನ ಆಗೋ ತನಕ ಅದನ್ನ ಹೇಳೋದಿಲ್ಲ ಅಂತ ಹೇಳಿ ಮಾಹಿತಿ ನೀಡಿರುವಂತದ್ದು. ಉಳಿದಂತೆ ನಿಜಕ್ಕೂ ಆಡುವಾಗಲೇ ನಡೆದಿರುವಂತಹ ಘಟನೆ ಇದು. ನಿಜಕ್ಕೂ ಆತನ ಕೈ ಕೂಡ ಕಟ್ಟಾಗಿ ಆತನ ಪರಿಸ್ಥಿತಿ ತುಂಬಾ ಗಂಭೀರವಾಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.